ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ನನ್ನ ಚಾನಲ್ಗೆ. ಹೇಗಿದ್ದೀರಾ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ. ಮಕ್ಕಳೆಲ್ಲರೂ ಆರಾಮಾಗಿದ್ದಾರೆ. ನಮ್ಮ ತುಂಟ ಅನಿರುದ್ಧ ನೋಡಿ ಇಲ್ಲಿ, ನಾನು ನಿನ್ನೆ ಅಷ್ಟೇ ಅವ್ನು ಜುಟ್ಟು ಹಾಕೋಕ್ಕೆ ಅಂತ ಹೇಳಿ ಪುಟ್ಟು ರಬ್ಬರ್ ಬ್ಯಾಂಡ್ಸ್ ತಂದಿದ್ರೆ ಅದನ್ನೆಲ್ಲ ಕೆಳಗೆ ಚೆಲ್ತಾನೆ. ಯಾವಾಗಲೂ ಅಷ್ಟೇ, ಎಲ್ಲಿ ಈ ಥರ ರಬ್ಬರ್ ಬ್ಯಾಂಡ್ಸ್ ಎಲ್ಲ ಕಾಣಿಸಿದ್ರೆ ಸಾಕು, ಅಥವಾ ಸ್ಟಿಕ್ಕರ್ ಬೊಟ್ಟು ಎಲ್ಲಿ ಕಾಣಿಸಿದ್ರು ಸರಿ ಎಲ್ಲ ತೊಗೊಂಡು ಮನೆ ತುಂಬ ಚೆಲ್ಬಿಡ್ತಾನೆ. ಬೇಡ, ಹಾಗೆ ಮಾಡಬೇಡ ಅಂತ ಹೇಳಿದ್ರೆ ಪೂರ್ತಿ ಸಿಟ್ಟು ಬಂದ್ಬಿಡುತ್ತೆ, ಕಿರ್ಚಕ್ಕೆ ಶುರು ಮಾಡ್ತಾನೆ. ಸರಿ, ಅವ್ನು ಕಿರ್ಚೋದು, ಆಮೇಲೆ ಅಳೋದು, ಅವನ ಸಮಾಧಾನ ಮಾಡೋದು, ಅದೆಲ್ಲದಕ್ಕಿಂತ ಸರಿ ಚೆಲ್ಲು ಅಂಥೇಳಿ ಆಮೇಲೆ ಅವನ ಜೊತೆನೇ ಕೂತ್ಕೊಂಡು ಎಲ್ಲ ತೆಗಿಯೋದು. ಇದೇ ಇವ್ರುಗಳ ಆಟ ಸಾಮಾನು ಚೆಲ್ಲೋದು, ರಬ್ಬರ್ ಬ್ಯಾಂಡ್ಗಳು ಚೆಲ್ಲೋದು, ಇದೆಲ್ಲ ಏನೋ ತೆಗೆದಿಡ್ಬೋದು. ಈ ಪುಟ್ಟು ಬೊಟ್ಟುಗಳಿರುತ್ತೆ ನೋಡಿ, ಆ ಡಬ್ಬದಲ್ಲಿ ಬರುತ್ತೆ, ಅದನ್ನೆಲ್ಲ ತೆಗೆದಿಡೋದು ತುಂಬಾ ಕಷ್ಟ ಆಗೋಗುತ್ತೆ. ಮನ್ವಿ ಸಂಗೀತ ಕ್ಲಾಸಿಗೆ ಹೋಗಿದ್ಲು. ಸರಿ, ಅಷ್ಟೆಲ್ಲ ಅವಳು ಬರೋ ಅಷ್ಟರಲ್ಲಿ ಇಲ್ಲೆಲ್ಲ ಕ್ಲೀನ್ ಮಾಡಿಬಿಡೋಣ ಅಂತ ಹೇಳಿ ಎಲ್ಲ ತೆಗೆದು ಕ್ಲೀನ್ ಮಾಡ್ತಾಯಿದ್ದೀನಿ. ಎಷ್ಟೇ ಇಲ್ಲಿ ಜೋಡಿಸಿಟ್ರು ಆಟ ಆಡ್ತಾ ಒಳಗಿಂದ ಒಂದು ಆಟ ಸಾಮಾನು ಎಕ್ಸ್ಟ್ರಾ ತಂದು ಇಲ್ಲಿ ಇಟ್ಬಿಡ್ತಾರೆ. ಮತ್ತು ಒಂದ್ರ ಮೇಲೆ ಒಂದಿರುತ್ತೆ, ತೆಕ್ಕೊಳ್ಬೇಕಾದ್ರೆ ಕಾಲ ಮೇಲೆ ಬೀಳುತ್ತೆ, ಮತ್ತು ಹ್ಞೂ ಅಂತ ಅಳ್ತಾರೆ. ಇಬ್ಬರಲ್ಲಿ ಒಬ್ಬರಾದರೂ ಹಾಗೆ ಮಾಡ್ತಾರೆ. ಸರಿ, ಆಗಾಗ ಇದನ್ನೊಂಚೂರು ತೆಗ್ದು ಕ್ಲೀನ್ ಮಾಡಿ ಇಡ್ತಾ ಇರಬೇಕು. ಮತ್ತು ನನ್ನ ಬರ್ಡೇ ವಿಡಿಯೋ ನೋಡಿ, ಶಾರ್ಟ್ ವೀಡಿಯೋಸ್ ನೋಡಿ ಸಾಕಷ್ಟು ಜನ ನನಗೆ ಹ್ಯಾಪಿ ಬರ್ಡೇ ಮೆಸೇಜಸ್ ಕಳಿಸಿದ್ದೀರೋ. ತುಂಬ ಖುಷಿ ಆಯಿತು. ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಎಷ್ಟು ಒಳ್ಳೆ ಮನಸ್ಸಿಂದ ಎಷ್ಟು ಜನ ನನಗೆ ವಿಶಸ್ ಕಳಿಸಿದ್ದೀರಾ. ಅದು ನೋಡಿದ್ರೇ ಒಂದು ಖುಷಿ ಆಗುತ್ತೆ. ಈಗಿನ ಸೋಷಿಯಲ್ ಮೀಡಿಯಾದಲ್ಲಿ ಬರೀ ನೆಗೆಟಿವ್ ಕಮೆಂಟ್ಸು, ಬರೀ ಕ್ರಿಟಿಕ್ಸ್ ಇರೋ ಅಂಥ ಒಂದು ಕಾಲದಲ್ಲಿ ಅಷ್ಟು ತುಂಬ ಹೃದಯದಿಂದ ವಿಶ್ ಮಾಡ್ತೀರಾ, ಚೆನ್ನಾಗಿರಿ ಅಂತ ಹಾರೈಸ್ತೀರಾ. ಅದನ್ನ ನೋಡೋದಕ್ಕೆ ತುಂಬ ಖುಷಿ ಆಗುತ್ತೆ. ಅಪ್ಪ, ನನ್ನ ಚಾನಲ್ ನೋಡುವಂಥ ವ್ಯೂವರ್ಸ್ ಎಷ್ಟು ಒಳ್ಳೆ ಮನಸ್ಸಿರೋರಿದ್ದಾರೆ ಅಂತ ತುಂಬಾ ಖುಷಿ ಆಗುತ್ತೆ. ಬರುತ್ತೆ ಅಲ್ಲಿ ಇಲ್ಲಿ ಒಂದು ನೆಗೆಟಿವ್ ಕಮೆಂಟ್ಸು, ಆದರೆ ಅದಂತೂ ತುಂಬ ನೆಗ್ಲಿಜಬಲು. ಥೌಸಂಡ್ಸ್ ಆಫ್ ಗುಡ್ ಥಿಂಗ್ಸ್ ಬಂದಾಗ ಎರಡು ಕೆಟ್ಟದಕ್ಕೆ ಯಾರಾದರೂ ತಲೆ ಕೆಡಿಸ್ಕೊಳ್ತಾರ, ಹಾಗೆ ಬಿಟ್ಟು ಹಾಕ್ಬಿಡೋದು ಬೆಟರು. ಎನಿವೇಸ್, ತುಂಬ ಖುಷಿ ಆಯಿತು ನಿಮ್ಮೆಲ್ಲರ ವಿಶಸ್ ನೋಡಿ, ಮತ್ತು ಎಲ್ಲ ಒಳ್ಳೊಳ್ಳೆ ಕಮೆಂಟ್ಸ್ಗಳನ್ನ ನೋಡಿ. ಮತ್ತು ಇಲ್ಲಿ ಕ್ಲೀನ್ ಮಾಡ್ತಾ ಒಂದನ್ನು ಕೈಗೆ ಹಾಕಿದ್ರೆ ಮತ್ತೆ ಮತ್ತೊಂದು ಅಂತ ಆ ರೋ ಇಡೀ ಕ್ಲೀನ್ ಆಗೋಗುತ್ತೆ. ಹಾಗೆ ಬಿಡೋಕ್ಕೆ ಮನಸ್ಸೇ ಬರೋದಿಲ್ಲ. ಇದು ನೋಡಿ, ಅಯೋಧ್ಯೆಯಿಂದ ನಮ್ಮಮ್ಮ ಅಪ್ಪಾಜಿ ರೀಸೆಂಟಾಗಿ ಅಯೋಧ್ಯೆಗೆ ಹೋಗಿದ್ರು. ಆಗ ತಗೊಂಡು ಬಂದಿದ್ದೆ ರಾಮನ್ ವಿಗ್ರಹ. ಇದು ನಮ್ಮ ಮನೇಲಿ ಆ್ಯಕ್ಚುಲಿ ಇರಲಿಲ್ಲ ರಾಮಂದು ಯಾವುದೂ ಫೋಟೋ ಕೂಡ ಇರಲಿಲ್ಲ. ಸೊ ನಾನೇ ಈ ಸಲ ಅವರಲ್ಲಿ ಹೋಗಿದ್ರಲ್ಲ, ಸರಿ ತಗೊಂಡು ಬನ್ನಿ ಅಂತ ಹೇಳಿದೆ. ತುಂಬ ಇಷ್ಟ ಆಯ್ತಿದು. ಪ್ರತಿ ಸಲ ರಾಮನವಮಿ ಬಂದಾಗಲೂ ಅಥವಾ ಏನಾದರೂ ಹನುಮ ಜಯಂತಿ ಆ ಥರ ಇದ್ದಾಗ, ಅಯ್ಯೋ ನಮ್ಮ ಮನೇಲಿ ಒಂದೇ ಒಂದು ರಾಮನ ಫೋಟೋನೂ ಇಲ್ವಲ್ಲ ಅಂತ ಅಂದ್ಕೊಳ್ತಾನೆ ಇದ್ದೆ. ರೀಸೆಂಟಾಗಿ ನಮ್ಮಮ್ಮ ಅವರು ಕಾಶಿ, ಅಯೋಧ್ಯೆ ಎಲ್ಲ ಹೋಗಿದ್ರಲ್ಲ, ಅಲ್ಲಿ ಬಾಲರಾಮನ ವಿಗ್ರಹ ಚೆನ್ನಾಗಿರುತ್ತೆ ಅಂತ ಹೇಳಿದರು. ಸರಿ, ನನಗೊಂದು ಮೀಡಿಯಮ್ ಸೈಜ್ದು ಒಂದು ತೊಗೊಂಡು ಬನ್ನಿ ಅಂತ ಹೇಳಿದ್ದೆ, ಹಾಗಾಗಿ ತೊಗೊಂಡು ಬಂದಿದ್ರು. ಸೊ ಈ ಕಡೆ ಕಾರ್ನರಲ್ಲಿ ಪೂರ್ತಿ ದೇವ್ರ ವಿಗ್ರಹಗಳೇ ಆಗೋಗಿದೆ, ಬೇರೆ ಯಾವುದಕ್ಕೂ ಜಾಗನೇ ಇಲ್ಲ. ಆದರೆ ಒಂಥರ ಚೆನ್ನಾಗಿದೆ. ಸಂಜೆ ಹೊತ್ತು ಈ ಥರ ಲೈಟ್ ಹಾಕಿಬಿಟ್ಬಿಟ್ರಂತೂ ಅದು ಎಷ್ಟು ಚೆನ್ನಾಗಿ ಕಾಣುತ್ತೆ. ಆ್ಯಕ್ಚುಲಿ ಅಂದ್ಕೊಳ್ತೀನಿ ಪ್ರತಿದಿನ ಸಂಜೆ ಹಾಕಬೇಕು ಅಂತ, ಮರ್ತೇ ಹೋಗುತ್ತೆ. ಯಾವತ್ತಾದರೂ ಒಂದೊಂದು ದಿನ ನೆನಪಾದಾಗ ಲೈಟ್ ಹಾಕ್ತೀನಿ. ಇಲ್ಲ ಅಂತಂದರೆ ಯಾವುದಾದ್ರೂ ವಿಶೇಷವಾದ ದಿನಗಳು, ಹಬ್ಬ ಅಂತಂದರೆ ಅವತ್ತಂತೂ ಮರೀದಂಗೆ ಇಲ್ಲಿ ಲೈಟ್ ಹಾಕಿಬಿಡ್ತೀನಿ. ಸರಿ, ಕುಕ್ಕಿ. ಹಾಯ್. ಸೊ ಕೇಳ್ತಿದ್ರಿ ನೀವು ಸ್ವಲ್ಪ ಜನ, ಏನಾಯ್ತು ನಿಮ್ಮ ಕೈ ಬೆರಳಿಗೆ ಅಂತ ಹೇಳಿ. ಇದು ನೋಡಿ, ಇದು ಉಗುರು ಕಿತ್ಕೊಂಡು ಬಂದ್ಬಿಟ್ಟಿದೆ. ಇದು ಆ್ಯಕ್ಚುಲಿ ನಾವು ರೆಸಾರ್ಟ್ಗೆ ಹೋಗಿದ್ವಲ್ವಾ, ಅಲ್ಲಿ ಏನಾಯಿತು, ಹಿಂದಿನ ದಿನ ಅಂದರೆ ನಾನು ಹುಟ್ಟಿದ ಹಬ್ಬದ ಹಿಂದಿನ ದಿನ ರೆಸಾರ್ಟ್ನಲ್ಲಿ ಕೈ ತೊಳೆಯೋಕ್ಕೋ ಏನೋ ಹೋಗಿದ್ದೆ. ಸರಿ, ಫ್ಲಶ್ ಮಾಡಿರ್ಲಿಲ್ವಲ್ಲ ಅಂತ ಹೇಳಿ ಸಮನ್ವಿ ಹತ್ರ ಏನೋ ಮಾತಾಡಿಕೊಂಡು ಫ್ಲಶ್ ಹಿಂಗೆ ಒತ್ತದೆ, ಅದು ಗೋಡೆಯಲ್ಲಿ ಇರುತ್ತಲ್ಲ ಆ ಥರದ್ದು, ಹಿಂಗೆ ಒತ್ತದೆ. ಅದು ಸ್ವಲ್ಪ ಹಳೇದು, ಸ್ವಲ್ಪ ಗಟ್ಟಿಯಾಗಿತ್ತು. ಹಿಂಗೆ ಕೈ ಇಟ್ಟೆ, ಈ ಕೈ ಸಿಕ್ಕಾಕೊಂಡ್ಬಿಡ್ತು, ಈ ಬೆರಳು ಸಿಕ್ಕಾಕೊಂಡ್ಬಿಡ್ತು. ಸಿಕ್ಕಾಕೊಂಡ್ಬಿಡ್ತಲ್ಲ ಅಂತ ಹಿಂಗೆ ಜೋರಾಗಿ ತೆಗ್ದೆ ಆಚೆ ಕೈನ ಫೋರ್ಸಲ್ಲಿ. ಆಗ ಅಲ್ಲಿ ಉಗುರಿತ್ತು ನೋಡಿ, ಉಗುರು ಕಿತ್ಕೊಂಡು ಬಂದ್ಬಿಡ್ತು. ಅಯ್ಯಪ್ಪ, ಎಷ್ಟು ಭಯ ಆಗೋಯ್ತು ನನಗೆ. ಫುಲ್ ರಕ್ತ ಬರ್ತಾ ಇದೆ. ಉಗುರು ಒಂದ್ ರೌಂಡ್ ಹಿಂಗೆ ಕಿತ್ಬಿಟ್ಟಿದೆ ರೌಂಡಾಗೆ, ಮತ್ತೆ ಕೆಳಗೆ ಒಂಚೂರು ಸೀಳ್ಬಿಟ್ಟಿದೆ. ಸೊ ಆಲ್ಮೋಸ್ಟ್ ಅರ್ಧ ಉಗುರು ಹೋಗ್ಬಿಟ್ಟಿದೆ. ಬೊಂಬಿತ್ತ. ಸೊ ಬೇಡ, ನನ್ನ ಪಾಡು ನಾನು ಜಾನು ಮಕ್ಳಿಬ್ರೇನೆ. ರಾತ್ರಿ ಬೇರೆ ಆಗಿದೆ, ಏನಪ್ಪ ಆಗತ್ತೆ ಅಂತ ಸತ್ತಿದ ತಕ್ಷಣ ನಾನು ಯೂಶಲಿ ಮೆಡಿಸಿನ್ ಗಿಡ್ಡಲ್ಲಿ ಎಲ್ಲ ತಗೊಂಡು ಹೋಗ್ತೀನಿ. ಈ ಸಲ ನಿಯೋಸ್ಪ್ರಿನ್ ಇವ್ನು ಇಟ್ಕೊಂಡು ಆಟ ಆಡ್ತಿದ್ದೆ, ಎಲ್ಲ ಎಸ್ತ್ಬಿಟ್ಟಿದ್ದಾನೆ. ಸೊ ಅದು ಇರ್ಲಿಲ್ಲ. ಸರಿ, ಕೆಳಗೆ ಹೋಗಿ ಡೆಟಾಲು, ಕಾಟನು, ಬ್ಯಾಂಡೇಜ್ ಎಲ್ಲ ತಗೊಂಡು ಬಂದು ಇಮಿಡಿಯೇಟ್ ಆಗಿ ಬ್ಯಾಂಡೇಜ್ ಎಲ್ಲ ಹಾಕಿ ಹಾಗೆ ಸರಿ ಮಾಡಿದ್ವಿ. ಮತ್ತೆ ಮಾರನೇ ದಿನ ಬೆಳಗ್ಗೆ ಸೀರೆ ಬೇರೆ ಉಟ್ಕೊಂಡು ಹೋಗ್ಬೇಕು ದೇವಸ್ಥಾನಕ್ಕೆ. ಅಯ್ಯೋ ಕಷ್ಟ, ತಗೊಂಡ್ಬಿಟ್ಟಿದ್ದೀನಿ,
ಉಟ್ಕೊಳ್ದಿದ್ರು ಆಗಲ್ಲ. ಸರಿ ನಾ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿ ಜಾನು ಮಕ್ಳನ್ನೆಲ್ಲ ಇಟ್ಕೊಂಡಿದ್ರು. ಅಷ್ಟರಲ್ಲಿ ನಾನು ನಿಧಾನಕ್ಕೆ ಸೀರೆ ಉಟ್ಕೊಂಡು, ಎಲ್ಲದಕ್ಕಿಂತ ಚಾಲೆಂಜಿಂಗ್ ಅಂದ್ರೆ ಜಡೆ ಹಾಕೊಳ್ಬೇಕಾಗಿದ್ದದ್ದು. ಹಿಂಗ್ ಒಂಚೂರು ತಾಕಿದ್ರೆ ಅಷ್ಟು ನೋತಾಯ್ತು. ಅದೇನಾಯ್ತು, ಮೇಲ್ಗಡೆ ಕಟ್ಟಿದ ಬ್ಯಾಂಡೇಜ್ ಕೂಡ ಬಂದ್ಬಿಡ್ತು. ಮತ್ತೆ ಕಟ್ಕೊಳ್ಳೋಷ್ಟರಲ್ಲಿ ದೇವಸ್ಥಾನಕ್ಕೆ ಟೈಮ್ ಆಗುತ್ತೆ ಅಂತ ಹೇಳಿ ಹಂಗೆ ಹೆಂಗೋ ಜಾನು ಹತ್ರನೇ ಜಡೆ ಹಾಕಿಸ್ಕೊಂಡು ಹೋಗಿದ್ದು ಫಸ್ಟ್ ಟೈಮು. ಇಷ್ಟು ವರ್ಷ ಆಯ್ತು ಮದ್ವೆ ಆಗಿ, ಆಲ್ಮೋಸ್ಟ್ 11 ವರ್ಷ ಆಯ್ತು. ಇವತ್ತಿನವರೆಗೂ ನನ್ ಕೂದಲು ಜಡೆ ಹಾಕಕ್ ಬಿಟ್ಟೇ ಇರ್ಲಿಲ್ಲ, ಸರಿ ಹಾಕಲ್ಲ ಅಂತ ಹೇಳಿ. ಅವತ್ತು ವಿಧಿನೇ ಇರ್ಲಿಲ್ಲ, ಹಾಕಿಸ್ಕೊಂಡು ದೇವಸ್ಥಾನಕ್ಕೆ ಹೋಗಿದ್ದಾಯ್ತು ಅವತ್ತು. ಸೊ ಹೀಗಾಯ್ತು ನನ್ ಬೆರಳಿನ ಕತೆ. ಇನ್ನು ಉಗುರು ಪೂರ್ತಿ ಬಂದಿಲ್ಲ, ಇನ್ನೊಂದ್ ಸ್ವಲ್ಪ ಮುಟ್ಟಿದ್ರೆ ನೋವ್ತದೆ. ಅಂದ್ರೆ ಅವತ್ತಿಗಿಂತ ವಾಸಿ, ಆದ್ರೆ ಒಂದ್ ಸ್ವಲ್ಪ ಬೆಟರ್. ಇನ್ ಮುಟ್ಟಿದ್ರೆ ಆಗುತ್ತೆ. ಅವಾಗೆಲ್ಲ ಮುಟ್ಟಿದ ತಕ್ಷಣ ಒಂಥರ ಕರೆಂಟ್ ಪಾಸ್ ಆಗತ್ತಾರ, ಅಷ್ಟು ನೋವ್ತಾ ಇತ್ತು ಇಲ್ಲಿ. ಆತರ ಆಗೋಯ್ತು. ಇನ್ನು ಉಗುರು ಬರೋವರೆಗೂ ಸ್ವಲ್ಪ ಹುಷಾರಾಗೇ ಇರ್ಬೇಕು. ಎಲ್ಲಾದ್ರೂ ಒಂಚೂರು ತಾಕಿದ್ರು ನೋವಾಗತ್ತೆ. ನಂಗೆ ಒಂದ್ ಸ್ವಲ್ಪ ಭಯ ಈ ತರದೆಲ್ಲ ಆಯ್ತು ಅಂತ. ಒಂದ್ ಚಿಕ್ಕ ಗೀಚ್ ಆದ್ರೇನೆ ಏನೋ ಒಂಥರ ಅನ್ಸ್ತಿರುತ್ತೆ, ಯಾವಾಗಪ್ಪ ಸರಿ ಹೋಗತ್ತೆ ಅಂತ ಹೇಳಿ. ನಂಗೆ ಇಂಜೆಕ್ಷನ್ ಟ್ಯಾಬ್ಲೆಟ್ ಅದೆಲ್ಲ ಇಷ್ಟನೇ ಆಗೋದಿಲ್ಲ, ಹೋಗ್ಬೇಕು ಡಾಕ್ಟರ್ ಹತ್ರ ಅಂತ ಹೇಳಿ. ಇದು ಹೇಳಿದಾಗ ಎಲ್ಲರೂ ಕೇಳಿದ್ರು, ಇಂಜೆಕ್ಷನ್ ತಗೊಂಡ್ಯಾ, TT ಇಂಜೆಕ್ಷನ್ ತಗೊಂಡ್ಯಾ ಅಂತ. ಬಟ್ ನಾನು ಏನೋ ತಗೊಂಡಿಲ್ಲ, ಸೆಪ್ಟಿಕ್ ಏನೋ ಆಗಿಲ್ಲ. ಇಮಿಡಿಯೇಟ್ ಆಗಿ ಡೆಟಾಲ್ ಅಲ್ಲೆಲ್ಲ ಕ್ಲೀನ್ ಮಾಡಿ ಅವಾಗಲೇ ತಕ್ಷಣ ಬ್ಯಾಂಡೇಜ್ ಎಲ್ಲ ಮಾಡ್ಬಿಟ್ವಿ. ಹೀಲ್ ಆಗ್ತಾ ಇದೆ, ಆದ್ರೂ ಏನೋ ಒಂಥರ ಭಯ, ಅದು ಸರಿ ಹೋಗೋವರೆಗೂ. ಇನ್ನೊಂದೇನಂತಂದ್ರೆ ಮಕ್ಳುಗಳನ್ನ ನೋಡ್ಕೊಳ್ಬೇಕು ಅನ್ನೋ ಒಂದು ಇದಿರತ್ತಲ್ಲ. ಸೊ ಸದ್ಯ ನಾನೇನು ಅನ್ಕೊಂಡೆ, ಸದ್ಯ ಲೆಫ್ಟ್ ಹ್ಯಾಂಡ್ ಆಯ್ತು, ರೈಟ್ ಹ್ಯಾಂಡ್ ಆಗಿದ್ರೆ ಎಷ್ಟು ಕಷ್ಟ ಆಗಿರೋದು. ಅಡ್ಗೆ ಮಾಡೋದಾಗಿರ್ಬೋದು, ಇಲ್ಲ ಇವ್ರುಗಳಿಗೆ ಊಟ ಮಾಡ್ಸೋದಾಗಿರ್ಬಹುದು, ಯಾವುದು ಆಗ್ತಾ ಇರ್ಲಿಲ್ಲ, ಕಷ್ಟ ಆಗೋಗಿರ್ತಾ ಇತ್ತು. ನೋಡಿ ಈ ತರ ತರ್ಲೆಗಳು ಬೇರೆ, ಏನಂದ್ರೆ ಒಂದು ಸಿಕ್ಕಿದ್ ತಗೊಂಬಿಡೋದು, ಕೈ ಹಾಕೋದು, ಹೀಗೆ ಮಾಡ್ತಿರ್ತಾವ. ನೀವು ಏನಾಗಿದೆ ಅಮ್ಮ ಕೈಗೆ? ಅಮ್ಮ ಕೈಗೆ ಏನಾಗಿದೆ? ಹೆಂಗಾಯ್ತು ಅಬ್ಬು? ಸೊ ಇದು ನನ್ನ ಕೈ ಬ್ಯಾಂಡೇಜ್ ಕತೆ. ಇನ್ನೊಂದು 2 ದಿನ ಆಮೇಲೆ ಸ್ವಲ್ಪ ಹಾಗೆ ಬಿಟ್ಬಿಡ್ತೀನಿ. ಗಾಳಿ ಆಡಿದ್ರೆ ಒಣಗಿದ್ರೆ ಬೇಗ ಅದು ಉಗುರಿಂದ ಲೇಯರ್ ಬರುತ್ತೆ. ತುಂಬಾ ಒಂಥರ ಮುತುವರ್ಜಿ ಮಾಡಕ್ ಹೋಗ್ಬಾರ್ದು. ಆತರ ಮಾಡಿದ್ರೇನೆ ಇದಾಗುತ್ತೆ. ಒಂದ್ ಸ್ವಲ್ಪ ದಿನ ಹಾಗೆ ಫ್ರೀ ಆಗಿ ಬಿಟ್ಬಿಟ್ರೆ ಸರಿ ಹೋಗುತ್ತೆ. ಸೊ ಕೇಳ್ತಾ ಇದ್ರಿ, ಹೇಳ್ಬೇಕು ಅಂತ ಅನಿಸ್ತು, ಹಾಗಾಗಿ ಹೇಳ್ದೆ. ಮತ್ತೆ ನಂದು ಪಿಂಕ್ ಡ್ರೆಸ್ ಬಗ್ಗೆ ಕೇಳ್ತಾ ಇದ್ರಿ ಸ್ವಲ್ಪ ಜನ. ನಂದು ಕೇಕ್ ಕಟ್ ಮಾಡ್ಬೇಕಾದ್ರೆ ಹಾಕೊಂಡಿದ್ದೆ, ಈ ಫೋಟೋಲ್ ಬರ್ತಿದೆ ನೋಡಿ ಆ ಡ್ರೆಸ್ಸು. ಅದು ನಾನು ಲೈಫ್ ಸ್ಟೈಲ್ ತಗೊಂಡಿದ್ದು, ಲಿಬಾಸ್ ಇದರಲ್ಲಿ. ಅದು ಆನ್ಲೈನಲ್ಲಿ ಇಲ್ಲ. ಅದು ಅದೇ ತರ ಸಿಮಿಲರ್ ಹುಡ್ಕಕ್ ಟ್ರೈ ಮಾಡಿದೆ, ಬಟ್ ಆನ್ಲೈನಲ್ಲಿ ಇಲ್ಲ. ಅದು ನಾನು ಲೈಫ್ ಸ್ಟೈಲ್ಗೆ ಹೋಗಿ ತಗೊಂಡಿದ್ದು. ಮತ್ತೆ ಇನ್ನೊಂದು ವಾಚ್ ಕೇಳ್ತಾ ಇದ್ರಿ, ಯಾವ್ದು ವಾಚ್ ಹೇಳಿ ಅಂತ ಹೇಳಿ. ಮೈಕಲ್ ಕಾರ್ಸ್ ಅದು 20,000 ನಾನು ಶೋರೂಮ್ ಅಲ್ಲಿ ತಗೊಂಡಿದ್ದು. ಬಟ್ ಮಿಂತ್ರಾ ನೋಡಿದಾಗ ನನ್ಗೆ ಅದು 16K ತೋರಿಸ್ತಾ ಇದೆ. ಸ್ವಲ್ಪ ಆನ್ಲೈನ್ ಅಲ್ಲೂ ಇದು ಸ್ಟೋರಲ್ಲೂ ಪ್ರೈಸಸ್ ವ್ಯತ್ಯಾಸ ಇದ್ದೇ ಇರುತ್ತೆ. ಸೊ ಅದನ್ನು ಬೇಕಂದ್ರೆ ನೀವು ಟ್ಯಾಗ್ ಮಾಡಿದ್ದೆ ನನ್ಗೆ ಹೋದ್ಸಲಿನೂ. ಬಟ್ ನನ್ ಕೇಳಿದ್ರೆ ಆನ್ಲೈನ್ ವಾಚಸ್ ಎಲ್ಲ ಎಸ್ಪೆಷಲಿ ಆನ್ಲೈನ್ ತಗೊಳ್ಳೋದಕ್ಕಿಂತ ನೀವು ಸ್ಟೋರ್ ಹೋಗಿ ತಗೊಂಡ್ರೆ ಒಳ್ಳೇದು. ನೋಡಿ ನಮ್ ಕೈ ಕಟ್ಕೊಂಡು ಸೂಟ್ ಆಗತ್ತಾ ಅಂತೆಲ್ಲ ಹೇಳಿ ನೋಡಿ ತಗೊಳ್ಬೋದು. ಸೊ ಬರ್ಡೇ ಎಷ್ಟು ಮೆಮೊರಬಲ್ ಆಗಿತ್ತು, ಚೆನ್ನಾಗಿತ್ತು, ಅಷ್ಟೇ ಪೇನ್ಫುಲ್ಲಾಗಿ ಕೂಡ ಇತ್ತು. ಆದರೆ ಹಿಂದಿನ ದಿನ ತುಂಬ ನೋವಾಯಿತು. ಮಾರನೇ ದಿನದಷ್ಟೊತ್ತಿಗೆ ಸ್ವಲ್ಪ ಪರವಾಗಿಲ್ಲ. ಸೊ ಅದನ್ನು ಮರ್ತುಬಿಟ್ಟೆ. ಅದ್ರ ಕಡೆನೇ ಗಮನ ಇತ್ತು ಅಂತಂದರೆ ಇರೋವಂಥ ಒಂದು ಖುಷಿಯಾದ ಕ್ಷಣ ಎಂಜಾಯ್ ಮಾಡೋಕ್ಕಾಗಲ್ಲ ಅಂಥೇಳಿ ಅಷ್ಟಾಗಿ ಗಮನ ಕೊಡಲಿಲ್ಲ. ಚೆನ್ನಾಗಿ ನೀಟಾಗಿ ಬ್ಯಾಂಡೇಜ್ ಹಾಕ್ಕೊಂಡು ಕೇರ್ಫುಲ್ಲಾಗಿದ್ದೆ. ಮತ್ತು ಇವ್ನು ನೋಡಿ ಇಲ್ಲಿ ಎಷ್ಟೋ ತನಕ ನಾನು ಮಾತಾಡ್ತಿದ್ದೆ, ಸುಮ್ಮನೆ ಕೂತ್ಕೊಂಡು ಮಲ್ಕೊಂಡು ಕೇಳಿಸ್ಕೊಳ್ತಾ ಇದ್ದ. ಈಗ ತರಲೆ ಶುರುವಾಗೋಯ್ತು. ಎಲ್ಲ ಬೊಂಬೆಗಳು ದಿನ 2 ಸಲ 3 ಸಲ ಜೋಡಿಸೋದು. ಅವನ ಮೇಲೆ ಮಂಚದ ಮೇಲೆ ಈಗ ಮಂಚದ ಮೇಲೆ ಹತ್ತೋದು ಕಲ್ತ್ಕೊಂಡ್ಬಿಟ್ಟಿದ್ದಾನೆ. ಹತ್ತೋದು ಎಲ್ಲದನ್ನು ಮಂಚದ ಮೇಲೆ ಹರಡೋದು, ಇಳಿದ್ಬಿಟ್ಟು ಬಂದ್ಬಿಡೋದು, ಅದೇ ಇವನ ಕೆಲಸ. ಅಷ್ಟು ತುಂಟತನ ಮಾಡ್ತಾನೆ ಅಂತಂದರೆ 1 ನಿಮಿಷ ಸುಮ್ಮನೆ ಕೂತ್ಕೊಳ್ಳೋದಿಲ್ಲ. ಮುಂಚೆ ಎಲ್ಲ ನಾನು ಅಂದ್ಕೊಳ್ತಾ ಇದ್ದೆ, ಅಂದರೆ ನಾನು ಪ್ರೆಗ್ನೆಂಟ್ ಇದ್ನಲ್ವ, ಅನಿರುದ್ಧನ ಪ್ರೆಗ್ನೆನ್ಸಿನಲ್ಲಿ, ಅಯ್ಯೋ ನಂಗೆ ತುಂಬ ಮುದ್ದಾದ ತುಂಟತನ ಮಾಡುವಂಥ ಮಗು ಬೇಕು, ಜಾಸ್ತಿ ತರಲೆ ಮಾಡಬೇಕು ಕೃಷ್ಣನ್ ಥರ ಅಂತ ಅಂದ್ಕೊಳ್ತಾನೇ ಇದ್ದೆ. ಈಗ ಏನಾದರೂ ನಾನು ಜಾನು ಹತ್ರ ಹೋಗಿ ಅಯ್ಯೋ ತುಂಬ ತರಲೆ ಮಾಡ್ತಾನೆ, ಆಗೋದೇ ಇಲ್ಲ ಅವನ್ನ ಸಂಭಾಳ್ಸೋಕ್ಕೆ ಅಂತ ಹೇಳಿದ್ರೆ, ನೀನೇ ಅಲ್ವಾ ಹೇಳ್ತಾ ಇದ್ದಿದ್ದು ಯಾವಾಗ್ಲೂ ತುಂಟ ಮಗು ಬೇಕು ಅಂತ. ನೋಡಿ ಅದೇ ಥರನೇ ಸಿಕ್ಕಿದೆ ಅಂತ ಹೇಳಿ ರೇಗಿಸ್ತಾ ಇರ್ತಾರೆ. ಕೆಲವು ಸಲ ಚಂದ ಅನಿಸುತ್ತೆ ಈ ತುಂಟತನ ಎಲ್ಲ ದೊಡ್ಡವರಾದ್ಮೇಲೆ ಹೇಳ್ಕೊಳ್ಬೇಕಾರೆ, ಅಥವಾ ನಾವು ನೆನೆಸ್ಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ. ಆದರೆ ಕೆಲವು ಸಲ ಅದನ್ನು ಮ್ಯಾನೇಜ್ ಮಾಡ್ಬೇಕಾರಂತ ಅಯ್ಯೋ ಸಾಕಪ್ಪ ಆಗೋದೇ ಇಲ್ಲ ಅಂತ ಕೆಲವು ಸಲ ಮಾಡಿಬಿಡ್ತಾನೆ. ಎಲ್ಲಿ ಗೊತ್ತು ಅಕ್ಕ? ಸರಿ ಇವಾಗ ಬಿಡು. ನಂಗೆ ಅಕ್ಕ ಸಂಗೀತ ಹೆಂಗ್ ಹಾಡ್ತಾಳೆ ಹೇಳು.
ಸರಿ ಆಯ್ತು. ತುಳಸಿ ತುಳಸಿ ಹೇಳು. ಗುಡ್ ಬಾಯ್. ತುಕೊಳ್ಳಿ ತುಕೊಳ್ಳಿ. ಅದೆಲ್ಲ ತಗೋಬಾರ್ದಾಯ್ತಾ? ನೀ ಅಮ್ಮ ಹೆಲ್ಪ್ ಮಾಡು. ಅಯ್ಯೋ ತೊಡಲೆ ಮಾಡ್ತೇವೆ ಜಾಸ್ತಿ. ಅಮ್ಮ ಅಮ್ಮ ನಂದು ನಂದು. ಅಲ್ಲೇ ಅಲ್ಲೇ. ಗುಡ್ ಬಾಯ್. ಸಮನ್ವಿ ಇಲ್ದಿದ್ದಾಗ ಯಾವಾಗಲೂ ಬಾಲ್ದಂತೆ ಹಿಂದೆ ಹಿಂದೆ ಅಂಟ್ಕೊಂಡಿರ್ತಾನೆ ನನಗೆ. ಅವಳಿತ್ತು ಅಂತಂದರೆ ಅವಳ ಜೊತೆ ಆಟ ಆಡಿಕೊಂಡು ಅವಳಿಗೆ ತರಲೆ ಮಾಡಿಕೊಂಡು ಅವಳಿಗೆ ಹೊಡಿತಾನೆ ಕೆಲವು ಸಲ. ಈಗ ಅವಳು ಸಂಗೀತಕ್ಕೆ ಹೋಗಿದ್ದಾಳಲ್ಲ, ಹಾಗಾಗಿ ನನ್ನ ಜೊತೆನೇ ಅಡುಗೆ ಮನೇಲಿ ಎಲ್ಲ ಕೆಲಸದಲ್ಲೂ ಭಾಗಿಯಾಗ್ತಾ ಇದ್ದಾನೆ. ಸ್ವಲ್ಪ ಸಹಾಯ ಮಾಡ್ತಾನೆ, ಜಾಸ್ತಿ ತುಂಟಿತನ ಮಾಡ್ತಾನೆ. ಇವತ್ತು ಯಾವುದೇ ರೆಸಿಪಿ ಹಂಚ್ಕೊಳ್ತಾ ಇಲ್ಲ, ಯಾಕಂತಂದರೆ ಯಾವುದೋ ಹೊಸ ರೆಸಿಪಿ ನಾನು ಟ್ರೈಯೇ ಮಾಡಿಲ್ಲ, ಅಥವಾ ಯಾವುದೋ ಹಳೇದು ತುಂಬ ಚೆನ್ನಾಗಿರುವಂಥದ್ದು ಮಾಡಿಲ್ಲ. ಮಾಡಿದ್ದೆ ರಿಪೀಟ್ ಮಾಡ್ತಾ ಇದ್ದೀನಿ. ಅದು ಅಲ್ಲದೆ ಇವತ್ತು ಮಧ್ಯಾಹ್ನ ಊಟಕ್ಕೆ ವೆಜಿಟೇಬಲ್ ಪಲಾವ್ ಮಾಡಿದ್ದೆ. ಸೊ ಆ ರೆಸಿಪಿ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ, ಹಾಗಾಗಿ ರೆಸಿಪಿ ಯಾವುದನ್ನು ಹಂಚ್ಕೊಳ್ತಾ ಇಲ್ಲ ಇವತ್ತು. ಪಾತ್ರೆ ತೊಳೆದಿದ್ನೆಲ್ಲ ಜೋಡಿಸ್ಕೊಂಡಿದ್ದಾಯಿತು. ಸುಮಾರು ಜನ ಕೇಳ್ತಾಯಿದ್ರಿ, ಯಾಕೆ ನೀವು ಡಿಶ್ ವಾಷರ್ ಯೂಸ್ ಮಾಡಲ್ಲ, ಪ್ಲೀಸ್ ಹೇಳಿ, ರೀಸನ್ ಹೇಳಿ ಅಂತ ಹೇಳಿ. ಗೊತ್ತಿಲ್ಲ, ನನಗೆ ಯಾವತ್ತೂ ಅನಿಸಿಲ್ಲ ಡಿಶ್ ವಾಷರ್ ಉಪಯೋಗಿಸ್ಬೇಕು ಅಂತ. ಅದು ಅಲ್ಲದೆ ನಾನು ಡಿಶ್ ವಾಷರ್ ಬಗ್ಗೆ ನನ್ನ ಸಿಸ್ಟರ್ ಎಲ್ಲ ಯೂಸ್ ಮಾಡ್ತಾರೆ. ಅಲ್ಲಿ ನಾನು ನೋಡಿದ್ದು ಅಂದರೆ ನಮ್ಮ ಇಂಡಿಯನ್ ಇದಕ್ಕೆ ಸೆಟ್ ಆಗಲ್ವೇನೋ ಅಂತ ಒಂದು ಮೈಂಡ್ ಸೆಟ್ ಆಗಿಬಿಟ್ಟಿದೆ ನನಗೆ. ಅವ್ರ ಮನೆಯಲ್ಲಿ ಏನೇ ಮಾಡಿದ್ರೇನು ಒಂದು ಸ್ವಲ್ಪ ತಳ ಸೀದ್ಬಿಟ್ಟಿದ್ರೆ ಅಥವಾ ತುಂಬ ಹಾರ್ಡ್ ಸ್ಟೇನ್ಸ್ ಇದೆ ಅದೆಲ್ಲ ತೊಳೆದು ಒಂದ್ಸಲಿ ಹಾಕಬೇಕು. ಆಮೇಲೆ ತುಂಬ ಗಟ್ಟಿಯಾಗಿ ಏನಾದರೂ ಅಂಟ್ಕೊಂಬಿಟ್ಟಿದ್ರೆ ಅದನ್ನು ಕೂಡ ತೊಳೆದು ಹಾಕಬೇಕು. ತಟ್ಟೆಗಳನ್ನೆಲ್ಲ ಒಂದ್ಸಲಿ ವಾಶ್ ಮಾಡಿ ಹಾಕಬೇಕು ಅಂತೆಲ್ಲ ಇತ್ತು. ಸೊ ಅಯ್ಯೋ ಅಷ್ಟೆಲ್ಲ ಮಾಡೋ ಬದಲು ಇನ್ನೊಂದು 2 ನಿಮಿಷ ಉಜ್ಬಿಟ್ರೆ ಪಾತ್ರೆನೇ ತೊಳೆದು ಬಿಡ್ಬೋದಲ್ಲ ಅನ್ನೋ ಒಂದು ಮೈಂಡ್ ಸೆಟ್ ನನಗೆ. ಇವತ್ತಿನವರೆಗೂ ಆ ಮೈಂಡ್ ಸೆಟ್ ಬದಲಾಗೇ ಇಲ್ಲ, ಹಾಗಾಗಿ ನಾನು ಡಿಶ್ ವಾಷರ್ ಇಟ್ಕೊಂಡಿಲ್ಲ. ಬಟ್ ಈಗ ಬರೋ ಡಿಶ್ ವಾಷರ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರೆ, ತುಂಬ ಕ್ಲೀನ್ ಆಗುತ್ತೆ ಅಂತ ಹೇಳ್ತಾರೆ. ಕೆಲವು ಸಲ ಹಾಗೆ ಈ ಪಾತ್ರೆ ತೊಳ್ಕೊಳಕ್ಕೆ ಬರೋರು ಆಗಾಗ ರಜಾ ಹಾಕ್ತಿದ್ರೆ ಅಯ್ಯೋ ಹೋಗಪ್ಪ ಯಾರೂ ಬೇಡ ಒಂದು ಡಿಶ್ ವಾಷರ್ ಹಾಕ್ಸ್ಬಿಡೋಣ ಅಂತ ಎಷ್ಟೋ ಸಲ ಜಾನು ಹತ್ರ ಹೇಳಿದ್ದು ಇದೆ. ಕೆಲವು ಸಲ ಅದೇ ಬೆಸ್ಟ್ ಅಂತ ಅನಿಸುತ್ತೆ, ಯಾರಿಗೂ ಕಾಯಬೇಕಾಗಿಲ್ಲ ಬಂದು ತೊಳಿತಾರೆ ಅಂತ. ನಮ್ಗೆ ಆಗಲಿಲ್ಲ ಅಂತಂದಾಗ ಯಾವಾಗಲಾದರೂ ಮಕ್ಕಳೆಲ್ಲ ಮಲಗಿದ ಮೇಲಾದರೂ ಪಾತ್ರೆ ಎಲ್ಲ ಒಂದ್ಸಲಿ ಲೋಡ್ ಮಾಡಿಬಿಟ್ರೆ ಬೆಳಗ್ಗೆ ಏಳೋ ಅಷ್ಟರಲ್ಲಿ ಕ್ಲೀನ್ ಆಗೋಗಿರುತ್ತೆ ಅಂತ ಅನಿಸುತ್ತೆ. ನೋಡೋಣ, ಇದುವರೆಗೂ ಅನಿಸಿಲ್ಲ ತಗೋಬೇಕು ಅಂತ. ಮುಂದೆ ಅದರ ಅವಶ್ಯಕತೆ ಬಿತ್ತು ಅಂದರೆ ಖಂಡಿತವಾಗ್ಲೂ ತಗೊಳ್ತೀನಿ. ಮತ್ತು ಇಲ್ಲಿ ಸಂಜೆ ಸ್ನ್ಯಾಕ್ಸಿಗೆ ರೆಡಿ ಮಾಡ್ತಾಯಿದ್ದೀನಿ. ಸಮನ್ವಿ ಬರೋ ಅಷ್ಟರಲ್ಲಿ ಸ್ನ್ಯಾಕ್ಸ್ ರೆಡಿ ಮಾಡಿಬಿಟ್ರೆ ಅವಳು ಬಂದ ತಕ್ಷಣ ಇದೊಂದು ಸ್ವಲ್ಪ ತಿಂದು ಏನಾದರೂ ಕೆಲವು ಸಲ ಹಾಲು ಕುಡಿತಾಳೆ, ಇಲ್ಲಾಂದ್ರಿಲ್ಲ ಅಟ್ಲೀಸ್ಟ್ ಇದನ್ನಾದರೂ ತಿಂತಾಳೆ ಅಂತ ಹೇಳಿ ಕಡಲೆಪುರಿಗೆ ಒಗ್ಗರಣೆ ಹಾಕ್ಕೊಡ್ತಾಯಿದ್ದೀನಿ. ತುಂಬ ಸಿಂಪಲ್ಲು, ಆದರೆ ತಿಂತಾರೆ, ಇಬ್ಬರು ಮಕ್ಕಳು ಇದನ್ನು ತಿಂತಾರೆ. ಹಾಗಾಗಿ ಇದನ್ನು ಆಗಾಗ ಮನೇಲಿ ಮಾಡಿ ಸ್ಟೋರ್ ಮಾಡಿಟ್ಬಿಡ್ತೀನಿ. ಸ್ವಲ್ಪ ಖಾರವಾಗಿ ಮಾಡಿದರೆ ನಮಗೆ ಕಾಫಿ ಜೊತೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ, ಆದರೆ ಮಕ್ಳಿಗೆ ಖಾರ ಇದ್ದರೆ ಅಷ್ಟು ಸೇರಲ್ಲ. ಹಾಗಾಗಿ ಸ್ವಲ್ಪ ಕಮ್ಮಿ ಖಾರ ಹಾಕಿ ಪುರಿ ಒಗ್ಗರಣೆ ಹಾಕಿಟ್ಬಿಡ್ತೀನಿ. ಮಕ್ಳಿಗಂತೂ ಇದು ಬೆಸ್ಟ್ ಸ್ನ್ಯಾಕ್ಸ್. ನಮ್ಮ ಸಮನ್ವಿ ಚಿಕ್ಕ ವಯಸ್ಸಿಂದನೂ ಅಷ್ಟೇ ಅಷ್ಟಾಗಿ ಅನ್ಹೆಲ್ದಿ ಫುಡ್ಡು ಇಷ್ಟನೇ ಪಡೋದಿಲ್ಲ ಇವತ್ತಿನವರೆಗೂ. ಈಗೀಗ ಅದು ಇದು ಸ್ಕೂಲಲ್ಲಿ ನೋಡಿ ಅದು ಇದು ಕೇಳ್ತಾಳೆ. ಇಲ್ಲ ಅಂತಂದರೆ ಅವಳಿಗೆ ಯಾರೋ ತಿನ್ನೋದು ನೋಡಿ ಬೇಕು ಅಂತ ಕೇಳ್ತಾಳೆ, ಆದರೆ ಆ ಟೇಸ್ಟ್ ಇಷ್ಟ ಆಗಲ್ಲ. ಮತ್ತು ಇದೇ ಹೆಲ್ದಿ ಸ್ನ್ಯಾಕ್ಸ್ಗೆ ವಾಪಸ್ ಬರ್ತಾಳೆ. ಇದು ಮಖಾನ ಲಡ್ಡು ಅದೆಲ್ಲ ಜಾಸ್ತಿ ಇಷ್ಟ ಅವಳಿಗೆ. ಅವಳು ಚಿಕ್ಕವಳಿದ್ದಾಗಿಂದಲೂ ಈ ಪುರಿ ಮತ್ತು ಗೋಧಿ ಪುರಿ ಅಂತ ಬರುತ್ತೆ, ಅದು ಅವಳಿಗೆ ತುಂಬ ಇಷ್ಟ ಆಗೋದು. ಗೋಧಿ ಪುರಿ, ಜೋಳದ ಪುರಿ ಎಲ್ಲ. ಜೋಳದ ಪುರಿ ಅವಳಿಗೆ ಕೊಡಲಿಲ್ಲ, ಆದರೆ ಗೋಧಿ ಪುರಿ ಮತ್ತು ಈ ಕಡಲೆಪುರಿ ಎರಡೂ ತುಂಬ ಇಷ್ಟ ಅವಳಿಗೆ. ನಮ್ಮ ಅನಿರುದ್ಧ ಅದಕ್ಕೆ ಆಪೋಸಿಟು, ಎಲ್ಲ ಹೆಲ್ದಿ ಥಿಂಗ್ಸೇ ಜಾಸ್ತಿ ಇಷ್ಟ ಆಗುತ್ತೆ. ಎಷ್ಟು ಬೇಡ ಅಂತ ಅವಾಯ್ಡ್ ಮಾಡಿದ್ರು ಹಠ ಮಾಡಿ ಆದರೂ ಒಂದು ಸ್ವಲ್ಪ ತಿಂತಾನೆ. ಅದು ಹಾಗೆ ಅಲ್ವಾ, ಮೊದಲನೇ ಮಗುಗೆ ಹೇಗೋ ಅವಾಯ್ಡ್ ಮಾಡಿಬಿಡ್ತೀವಿ, ಸ್ಕೂಲ್ಗೆ ಹೋದ್ಮೇಲೆ ಕಲ್ತ್ಕೊಳ್ತಾರೆ. ಸಮನ್ವಿ ಹಾಗೇ ಆಲ್ಮೋಸ್ಟ್ 3-3.5 ವರ್ಷದವರೆಗೂ ಅವಳಿಗೆ ಚಾಕ್ಲೇಟ್ ಅಂದರೆ ಏನು ಅಂತಲೇ ಗೊತ್ತಿರಲಿಲ್ಲ, ಅವಳಿಗೆ ಇಷ್ಟನೂ ಆಗ್ತಾ ಇರಲಿಲ್ಲ. ಆದರೆ ಇವ್ನಿಗೆ ಹಾಗಲ್ಲ, ಆಗಲೇ ಚಾಕ್ಲೇಟ್ ಟೇಸ್ಟ್ ಎಲ್ಲ ಕೂಡ ನೋಡಾಗೋಗಿದೆ. ಅವನು ಅವಾಯ್ಡ್ ಮಾಡೋದಕ್ಕೆ ಆಗೋದಿಲ್ಲ. ಅವಾಯ್ಡ್ ಮಾಡಿದ್ರೇನು ಹೇಗೋ ನಮ್ಮ ಕಣ್ಣು ತಪ್ಪಿಸಿ ಆದರೂ ತಿಂದ್ಬಿಡ್ತಾರೆ. ಅದಕ್ಕೆ ಬದಲು ನಮ್ಮ ಕಣ್ಣು ಮುಂದೆನೇ ಒಂಚೂರು ಕೊಟ್ಟು ಖಾಲಿ ಆಯಿತು ಅಂತ ಹೇಳೋದು ಬೆಟರ್. ನಾವೆಲ್ಲ ನಮ್ಮ ಮಕ್ಕಳು ಊಟದ ಬಗ್ಗೆ ಎಷ್ಟೊಂದು ತಲೆ ಕೆಡಿಸ್ಕೊಳ್ತೀವಿ.
ಮಾಡ್ತೀವಲ್ವ. ಆ್ಯಕ್ಚುಲಿ ನಾವೆಲ್ಲ ಚಿಕ್ಕವರಿದ್ದಾಗ ನಮ್ಮ ಅಮ್ಮಂದ್ರೆ ಇಷ್ಟು ತಲೆ ಕೆಡಿಸ್ಕೊಳ್ಳೇ ಇಲ್ಲ ಅಂತ ಅನಿಸುತ್ತೆ. ಏನು ಮನೇಲಿ ಮಾಡ್ತಿದ್ರು ಅದನ್ನೇ ನಮಗೆ ಹಾಕ್ತಾಯಿದ್ರು. ನಾವು ಖಂಡಿತವಾಗ್ಲೂ ಎಲ್ಲ ಒಂಚೂರು ಬಿಡ್ದಂಗೆ ತಿಂತಾಯಿದ್ವಿ. ನ್ಯೂಟ್ರಿಷನ್ನು ಇದು ಅದು ಅಂತೆಲ್ಲ ಏನೂ ಇಲ್ಲ. ಸಾಯಂಕಾಲ ಸ್ನ್ಯಾಕ್ಸ್ ನಮಗೆಲ್ಲ ಉಪ್ಪಿಟ್ಟು, ಅವಲಕ್ಕಿ ಈ ಥರ ಮಾಡಿಕೊಡೋರು, ಉಪ್ಪಿಟ್ಟಿಗೆ ಸಕ್ಕರೆ ಹಾಕಿ ಕೊಡೋರು ಸ್ನ್ಯಾಕ್ಸ್ ಅಂತ ಹೇಳಿ. ಅದು ಪ್ರತಿದಿನವೂ ಏನು ನಾವು ಸ್ನ್ಯಾಕ್ಸ್ ಅಂತ ತಿಂತಾ ಇರಲಿಲ್ಲ. ಕೆಲವು ದಿನ ಈ ಬೇಕ್ರಿನಲ್ಲಿ ಕ್ರೀಮ್ ಬನ್ನು, ದಿಲ್ಪಸ್ಸು ಆ ಥರ ತಿಂತಾಯಿದ್ವಿ. ಅದು ಬಿಟ್ಟರೆ ಸ್ನ್ಯಾಕ್ಸ್ ಅಂತಂದರೆ ಇದೇನೆ, ಮನೆಯಲ್ಲಿ ಉಪ್ಪಿಟ್ಟಿಗೆ ಸಕ್ಕರೆ ಹಾಕೋದು ಇಂಥವೇ ಮಾಡ್ತಾಯಿದ್ರು. ಸ್ಪೆಷಲ್ಲಾಗಿ ಮಕ್ಳಿಗೆ ಸ್ನ್ಯಾಕ್ಸ್ ಮಾಡಬೇಕು ಅಂತ ಹೇಳಿ ಮಾಡೋದು ಕಮ್ಮಿ. ಯಾವಾಗಲಾದರೂ ಹಬ್ಬದ ಟೈಮಲ್ಲಿ ಈ ಚಕ್ಲಿ ಉಂಡೆ ಎಲ್ಲ ಮಾಡಿದರೆ ಡಬ್ಬದಲ್ಲಿ ಸ್ಟೋರ್ ಮಾಡಿಟ್ಟಿರೋರು 1 ತಿಂಗಳವರೆಗೂ ಅದೇ ನಮ್ಮ ಸ್ನ್ಯಾಕ್ಸ್ ಆಗಿರೋದು. ಮತ್ತು ಯಥಾ ಪ್ರಕಾರ ಮಾಮೂಲಿ ಈ ಥರ ಮಾಮೂಲಿ ಸಿಂಪಲ್ ಐಟಮ್ಸ್ ಅದೇ ನಮ್ಮ ಸ್ನ್ಯಾಕ್ಸ್ ಆಗಿರೋದು. ಈಗ ಎಷ್ಟು ವೆರೈಟಿ ಮಾಡಿಕೊಡ್ತೀವಿ, ಆದರೆ ಮಕ್ಕಳು ಮಾತ್ರ ತಿನ್ನೋದೇ ಇಲ್ಲ. ನಾವು ನಮ್ಮ ಕುಕ್ಕಿಂಗ್ ಸ್ಕಿಲ್ಸ್ ಎಲ್ಲ ಉಪಯೋಗಿಸಿ ಎಷ್ಟು ಚೆನ್ನಾಗಿ ಹೆಲ್ದಿಯಾಗಿ ಮನೇಲೇ ಮಾಡಿಕೊಡೋಣ ಅಂತ ಮಾಡಿಕೊಟ್ರೇನು ಯೂಸೇ ಆಗೋದಿಲ್ಲ. ಕೆಲವು ಸಲ ಮಾಡಿದ್ದೆಲ್ಲ ವೇಸ್ಟ್ ಆಗುತ್ತೆ ಅಂತ ಹೇಳಿ ನಾವೇ ತಿನ್ನೋದಾಗೋಗುತ್ತೆ. ಈಗಿನ ಜನ್ರೇಷನ್ನೇ ಆ ಥರ ಅಂತ ಅನಿಸುತ್ತೆ. ಏನೂ ಪ್ರೆಡಿಕ್ಟೇ ಮಾಡೋಕ್ಕಾಗೋದಿಲ್ಲ. ಮತ್ತು ಇಲ್ಲಿ ಮಕ್ಕಳು ಇಬ್ಬರು ಆಟ ಆಡ್ತಿದ್ದಾರೆ. ಅವನ ಜೊತೆ ಆಟಾಡಿ ಇರಿಟೇಟ್ ಆಗೋಯ್ತು ಸಮನ್ವಿಗೆ. ಅವ್ನು ತುಂಬ ಕಿರಿಕ್ ಮಾಡ್ತಾನೆ ಅಂತ ಹೇಳಿ ರೂಮ್ ಒಳಗೆ ಬಂದು ತಾನೊಬ್ಬಳೇ ಆಟ ಆಡ್ಕೊಳ್ತಾ ಇದ್ದಾಳೆ. ಸರಿ, ಮತ್ತು ವಿಡಿಯೋನ ಇಲ್ಲೇ ಮುಗಿಸ್ತೀನಿ. ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಹೇಗೆ ಅನಿಸ್ತು ವಿಡಿಯೋ ಅಂತ ಕಮೆಂಟ್ಸ್ನಲ್ಲಿ ತಿಳಿಸಿ, ಆಯಿತಾ? ಮತ್ತು ನಿಮ್ಮೆಲ್ಲರಿಗೂ ಮುಂದಿನ ವಿಡಿಯೋನಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಬಾಯ್.